ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಈ ದಿನ ಇವತ್ತೆಲ್ಲ ನಿಮ್ಗೆ ಗೊತ್ತಿದೆ, ಆಟೋ ಚಾಲಕರ ಮೇಲೆ, ಆಟೋಗಳ ಮೇಲೆ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಇವತ್ತು ಕೈಗೊಂಡಿದ್ವಿ. ನಮ್ಮ SP ಸಾಹೇಬರ ನೇತೃತ್ವದಲ್ಲಿ ನಮ್ಮ ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಮತ್ತೆ ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ ಇಂದ ಈ ಮೂಲಕ ಒಂದು ಮೆಸೇಜ್ ಹೇಳೋದೇನಂದ್ರೆ, ನಿಮ್ಗೆಲ್ಲ ಗೊತ್ತಿದೆ ಟ್ರಾಫಿಕ್ ಅಲ್ಲಿ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅದರ್ ಮೋಟರ್ ವೆಹಿಕಲ್ಸ್ ಅವ್ರಿಗೆ ಅಂತ. ಅದಕ್ಕಾಗಿ ಎಲ್ಲಂದ್ರಲ್ಲೆಲ್ಲ ಆಟೋಸ್ ನಿಲ್ಲಿಸ್ತಾ ಇದ್ರಿ, ನೋ ಪಾರ್ಕಿಂಗ್ ಕಡೆ ಎಲ್ಲ ಆಟೋ ನಿಲ್ಲಿಸ್ತಾ ಇದ್ರಿ, ಸರ್ಕಲ್ಗಳಲ್ಲಿ ನಿಲ್ಲಿಸ್ತಾ ಇದ್ರಿ, ಮತ್ತೆ ನೀವು ಎಲ್ಲ ಇಷ್ಟ ಬಂದಿದ್ದ ಕಡೆ ಪಿಕ್ ಮಾಡ್ತಾ ಇದ್ರಿ, ಇಷ್ಟ ಬಂದಿದ್ದ ಕಡೆ ಡ್ರಾಪ್ ಮಾಡ್ತಾ ಇದ್ರಿ. ಅದಕ್ಕಾಗಿ ಇವತ್ತು ಸುಮಾರು 75ರಿಂದ 80 ಆಟೋಗಳನ್ನ ಇವತ್ತೆಲ್ಲ ಸೀಸ್ ಮಾಡಿದೀವಿ. ಸೀಸ್ ಮಾಡಿ ಈ ಮೂಲಕ ತಮಗೆ ಮೆಸೇಜ್ ಕೊಡೋದೇನಂದ್ರೆ, ಇನ್ನು ನಾಳೆಯಿಂದ ಎಲ್ಲ ಕೋರ್ಟ್ಗೆ ನಾವು ಕಳಿಸ್ಕೊಡ್ತೀವಿ. ಯಾವುದೇ ಕಾರಣಕ್ಕೂ ರಸ್ತೆಯ ಮಧ್ಯಭಾಗದಲ್ಲಿ ಆಗ್ಲಿ, ಜಂಕ್ಷನ್ಸ್ ಹತ್ರ ಆಗ್ಲಿ, ಮತ್ತೆ ನೋ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಆಗ್ಲಿ ಎಲ್ಲೂ ಸಹ ತಮ್ಮ ಆಟೋಗಳನ್ನ ನಿಲ್ಲಿಸಬಾರ್ದು. ಎಲ್ಲಿ ತಮಗೆ ನಿಗದಿಪಡಿಸಿದಂತ ಜಾಗ ಇದೆ ಜಂಕ್ಷನ್ಸ್ ಬಿಟ್ಟು ಸ್ವಲ್ಪ ದೂರಕ್ಕೆ ಸಿಂಗಲ್ ಲೈನ್ ಫಾಲೋ ಮಾಡಬೇಕು. ಸಿಂಗಲ್ ಲೈನ್ ಅಲ್ಲಿ ಹಾಕ್ಬೇಕು. ಡಬಲ್ ಲೈನ್ ಮತ್ತೆ ಟ್ರಿಬಲ್ ಲೈನ್ ಮಾಡಿದ್ರೆ ಮತ್ತೆ ಅದಕ್ಕೂ ಇನ್ನೂ ಹೆಚ್ಚಿನಂತ ದಂಡ ಆಗ್ತದೆ. ಮತ್ತೆ ಎಲ್ಲಾನು ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಅದಕ್ಕಾಗಿ ಪ್ರತಿಯೊಬ್ಬರು ಸಹ ಇದು ರಸ್ತೆ ನಿಯಮಗಳನ್ನ ಪಾಲನೆ ಕಡ್ಡಾಯವಾಗಿ ಮಾಡಲೇಬೇಕು. ಮತ್ತೆ ಇತರೆ ಆಟೋ ಚಾಲಕರಿಗೂ ಸಹ ತಾವು ತಿಳುವಳಿಕೆಯನ್ನ ಕೊಡೋ ಮುಖಾಂತರ ನಮ್ಮ ಸಂಚಾರ ಸುಗಮ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಈ ಮೂಲಕ ತಮಗೆ ಹೇಳ್ತಾ ಇದೀವಿ. ಇದನ್ನ ಕಡಾಖಂಡಿತವಾಗಿ ಪಾಲನೆ ಮಾಡಲೇಬೇಕು. ಮಾಡಿಲ್ಲ ಅಂದ್ರೆ ಮತ್ತೆ ತಮಗೆ 1 to double ಪೆನಾಲ್ಟಿ ಆಗೋ ಜೊತೆಗೆ ಎಲ್ಲನೂ ಸಹ ಎಲ್ಲ ಆಟೋಗಳನ್ನು ಸಹ ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಇದನ್ನ ಪ್ರತಿಯೊಬ್ಬ ಇತರೆ ಆಟೋ ಚಾಲಕರಿಗೂ ಸಹ ತಾವು ಇದನ್ನ ತಿಳಿಸಬೇಕು, ಕಡ್ಡಾಯವಾಗಿ ತಿಳಿಸಬೇಕು. ಇದೆಲ್ಲ ಜವಾಬ್ದಾರಿ ನಿಮ್ಮದೇ ಆಗಿದೆ. ನೀವು ಎಷ್ಟು ಶಿಸ್ತಾಗಿ ನೀವು ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಶಿಸ್ತಾಗಿ ಸಂಚಾರ ವ್ಯವಸ್ಥೆ ಸುಗಮವಾಗಿರ್ತದೆ. ಮತ್ತೆ ಅದರಿಂದ ನಿಮ್ಗೂ ಸಹ ಒಳ್ಳೆ ಹೆಸರು ಬರ್ತದೆ. ಇತರೆ ಆಟೋ ಚಾಲಕರು ಸಹ ನೀವು ಮಾಹಿತಿಯನ್ನ ಕೊಡಬೇಕು. ಥ್ಯಾಂಕ್ ಯು. ನೀವು ಪೊಲೀಸರು ಇದ್ದಂಗೆ ಅವನ್ನ ಮಾದರಿ ಪೊಲೀಸ್ ಠಾಣೆ ಎಲ್ಲರೂ ಈಗ ಟ್ರಾಫಿಕ್ ಪೊಲೀಸ್ ಎಲ್ಲರೂ ಪ್ರಯತ್ನ ಮಾಡ್ಲಿಕ್ಕೆ ಕೆಲವೊಂದು ಕಷ್ಟ ಮಾಡ್ಲಿದ್ದೀರಿ. ಆ ಕಷ್ಟದ ನೀವು ಎಷ್ಟು ಮಾಡಿದ್ರ ಅದಕ್ಕಿಂತ ನಿಮಗೆ ಏನ್ ಅನಿಸ್ತೈತಿ? ಬಿಜೆಪಿ ಸುಧಾರಣೆ ಹಂತವಾಗಿ ಮಾಡ್ತಾ ಇದ್ದೇವೆ. ಅವರು ನಮಗ ಆಟೋ ಚಾಲಕರು ನಮ್ ಜೋಡಿ ಸಾಥ್ ಕೊಟ್ಟು ಸಾರ್ವಜನಿಕ ಒಳ್ಳೇದಾಗಬೇಕು ಅನ್ನೋದು ಅವ್ರು ತಲೆ ಬರ್ಬೇಕು. ನಾವು ಕೆಲವೊಂದು ದಿವಸ ಬೆಳಿಗ್ಗೆ ಬಂದವ್ರ 2 ರೂಪಾಯಿ ನಾವು ಅದರಲ್ಲೇ ಜೋಡಿ ಕಿರಿಕಿರಿ ಮಾಡ್ಕೊಳ್ತ ಆ ತಪ್ಪು ಮಾಡ್ಬಾರ್ದಪ್ಪ ಅನ್ನೋದು ಅವ್ರ ಕಡೆ ಅವೇರ್ನೆಸ್ ಬರ್ಬೇಕು. ನಮ್ಮ ಸಿಬ್ಬಂದಿ ಏನಂದ್ರೆ ನೆಕ್ಸ್ಟ್ ನೀವು ಹೇಳಿದ್ರಿ ಸಾಯಿರ್ ಹೇಳಿ ನಾಳೆಗೆ ಒಂದೇ ನೆಕ್ಸ್ಟ್ ನಾಳೆ ಮಾತ್ರ ಕೋರ್ಟ್ ನೋಟಿಸ್ ಕೊಡು. ಯಾರು ರಸ್ತೆ ಅಡಚಣೆ ಮಾಡ್ತಾನ ರೋಡ್ದಲ್ಲಿ ನಿಂತು ಸೀಟ್ ತುಂಬುದು ಅಲ್ಲಿ ನಿಮ್ಗೆ ಏನ್ ಸಾಯ್ರ್ ಹೇಳ್ಯಾರ ಆಗಲೇ ಅದ್ರ ಪ್ರಕಾರ ನಿಮ್ ಲೈನ್ ಸ್ಥಿತಿ ಬಂದು ಸೀಟ್ ಅಲ್ಲಿ ಹಚ್ಕೊಂಡು ನೀವು ಸೀದಾ ಎಲ್ಲಿ ಸ್ಟಾಪ್ ಆ ಸ್ಟಾಪಿಗೆ ತರಬೇಕು. ನಮ್ದಕ್ಕೆ ಯಾರ ಕೈ ಮಾಡಿದ್ರ ಗಪ್ಪನ್ ತರವಿ ವಯಸ್ಸಾದವರು ನೋಡಿ ಅಡ್ಡ ಬರುವ ಹೊತ್ತಿಂದ ಯಾವುದೇ ಅಪಘಾತ ಮಾಡಲಾದ್ರೆ ತಾವು ಮಾದರಿಯಾಗಿ ನೀವು ನಮ್ ಸಹಕರಿಸಿದ್ರ ನಿಮ್ ಮುಂದಿನ ದಿನಗಳಲ್ಲಿ ಬರಲಿ. ಕೆಲವೊಂದು ಇವ್ರು ಬಂದಾರ ಎಲ್ಲ ನಮ್ ಕಡೆ ಮೊನ್ನೆ ಬಂದಿರಲ್ರಿ ಯಾರು ಅವ್ರ ಕಡೆ ನೀವು ಅವಾರ್ಡ್ ಕೊಡಿಸೋ ಕೆಲಸನೂ ಮಾಡ್ತಾರ ನಮ್ ಸಾಹೇಬ್ರು. SP ಸಾಹೇಬ್ರು ಹೇಳ್ಯಾರ ಅವಾರ್ಡ್ ಕೊಡಿಸ್ತೀವಿ ನಿಮ್ಗ. ದಯವಿಟ್ಟು ಸಂಘಟನೆ ಮನೆಯವರು VRL ಸಂಘಟನೆ ಅವರು ಬಂದಾಗ ಮಾನ್ಯ ಪ್ರಸಿದ್ಧಿ ಕೊಟ್ಟೇವು. ಒಳ್ಳೆ ಆಟೋ ಚಾಲಕರು ಯಾವುದೇ ಅಪಘಾತ ಇಲ್ಲಾರ್ರೆ ಮತ್ತು ಒಳ್ಳೆ ಡಿಸಿಪ್ಲಿನ್ ಪೊಲೀಸ್ ಜೋಡಿ ಸಹಕರಿಸಿ ಇಲ್ಲ ಸರ್ ಹೋಗ್ತೀನಿ ಅಂತವ್ರಿಗೆ ಮುಂದಿನ ಅವ್ರನ್ನ ಅಂತವ್ರನ್ನ ಗುರುತು ಮಾಡಿ ನಾವು ಮುಂದಿನ ದಿನಗಳಲ್ಲಿ ಅವ್ರ ಪ್ರಶಸ್ತಿ ಕೊಡೋ ಕೆಲಸನೂ ನಮ್ಮ ಸಾಹೇಬ್ರು ಮಾಡ್ತೀನಿ ಅಂತ ಹೇಳ್ಯಾರ. SP ಸಾಹೇಬ್ರು ನಾವು ಸಹಕಾರ ಮಾಡಿ ಸಾರ್ವಜನಿಕ ಒಳ್ಳೇದು ಮಾಡ್ಬೇಕು ಕೆಲಸ ಮಾಡೋದು. ಚಾಲು ಮಾಡಿಲ್ರಿ ಆಟೋ ಚಾಲಕರಿಗೆ ಮತ್ತು ಟೂ ವೀಲರ್ ಆದವರಿಗೆ ಬಿಜಾಪುರದಾಗ ಬರ್ತಕ್ಕಂತ ಸಾರ್ವಜನಿಕರಿಗೆ ಟ್ರಾಫಿಕ್ ವತಿಯಿಂದ ಈ ರೂಲ್ಸ್ ಫಾಲೋ ಮಾಡಿ ಜೀವ ಅಮೂಲ್ಯ ಐತಿ. ಹೊಳ್ಳಿ ಬರುದಿಲ್ಲ. ಹೆಲ್ಮೆಟ್ ಹಾಕಿದ್ರೆ ಕಡ್ಡಾಯ ಆಗೈತಿ. ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಸಾಹೇಬ್ರು ಹೇಳದಂತೆ 2-3-4 ತಿಂಗಳಲ್ಲಿ CC ಕ್ಯಾಮ್ರಾ ಅವೇರ್ನೆಸ್ ಇದು CC ಕ್ಯಾಮ್ರಾ ಅಳವಡಿಸೋ ಕೆಲಸ ನಡೆದಿದೆ. ಮುಂದಿನ ದಿನಗಳಲ್ಲಿ ಆ ಟೈಪ್ ಆದ್ರೆ ನಿಮ್ಮ ದಂಡ ಬಹಳ ಆಗುತ್ತದೆ. ನೀವು ಇದೇ ಈಗಿಂದ ಸುಧಾರಿಸ್ಕೊಂಡು ಬಂದ್ರ ನಿಮಗೂ ಒಳ್ಳೇದು ನಮಗೂ ಒಳ್ಳೇದು. ಸಾರ್ವಜನಿಕ ಒಳ್ಳೆ ಕೆಲಸ ನಾವು ನೀವು ಕೂಡಿ ಎಲ್ಲರಿಗೆ ಆಟೋ ಚಾಲಕರಿಗೆ ಮಾಡಿದೆ. ನೆಕ್ಸ್ಟ್ ನಾಳೆ ಬಿಟ್ಟು ನಾಳೆ ನೀವು ರೋಡ್ ದಲ್ಲಿ ನಿಂತು ಸೀಟ್ ತುಂಬೋದಾಗಲಿ ಸಿಗ್ನಲ್ ಜಂಪ್ ಮಾಡಿ ಬಂದ್ ಬರೋದಾಗಲಿ ಈ ಕೆಲಸ ದಯವಿಟ್ಟು ಮಾಡ್ಕೋದು. ಇದೊಂದು ಮನವಿ, ವಾರ್ನಿಂಗ್. ಓಕೆ ಸರ್, ಥ್ಯಾಂಕ್ ಯು.
अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।